ಕೇದಾರ್ನಾಥ್ ಹಿಮಾಲಯ ಹತ್ರ ಇರೋ ಈ ಒಂದು ಪವರ್ಫುಲ್ ಶಿವನ ದೇವಸ್ಥಾನಕ್ಕೆ ಹೋಗಬೇಕಂತ ಎಲ್ಲರೂ ಅಂದ್ಕೊಂಡಿರ್ತೀವಿ, ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ. ಬಟ್ ಆ ದಿನ ಇವತ್ತು ನನಗೆ ಬಂದಿದೆ. ತುಂಬ ರೀತಿಲಿ ಕೇದಾರ್ನಾಥ್ ದರ್ಶನ ಮಾಡ್ಬೋದು, ಬಟ್ ನಾನು ಆಯ್ಕೆ ಮಾಡ್ಕೊಂಡಿದ್ದು ಈ ಥರ ಇದೆ. ಮೊದಲಿಗೆ ಬೆಂಗಳೂರಿಂದ ಗಾಜಿಯಾಬಾದಿಗೆ ಬಂದ ನಾವು ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಬಂದಿದ್ದೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ಗೆ. ಡೆಲ್ಲಿ ಮೆಟ್ರೋ ತುಂಬ ಅಂದರೆ ತುಂಬ ಡೆವಲಪ್ ಆಗಿದೆ. ಅಲ್ಲಿಂದ ನಾವು ಬಂದಿದ್ದೆ ಕಾಶ್ಮೀರಿ ಗೇಟ್ಗೆ. ಕಾಶ್ಮೀರಿ ಗೇಟ್ ದ ಸೆಂಟರ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಹಬ್. ಸೊ ಬೆಂಗಳೂರಿಂದ ಫೈನಲಿ ಗಾಜಿಯಾಬಾದಿಗೆ ಬಂದಿದ್ದು. ಗಾಜಿಯಾಬಾದಿಂದ ಇವಾಗ ಕಾಶ್ಮೀರಿ ಗೇಟಿಗೆ ಬಂದಿದ್ದೀವಿ. ಲಾರ್ಜೆಸ್ಟ್ ಇಂಟರ್ಸ್ಟೇಟ್ ಬಸ್ ಟರ್ಮಿನಲ್ ಅಂತ ಕೂಡ ಇದನ್ನು ಕರೀತಾರೆ. ಇಲ್ಲಿಂದ ತುಂಬ ಅಂದರೆ ತುಂಬ ಕಡೆ ನಮಗೆ ಬಸ್ಗಳು ಸಿಗುತ್ತೆ, ಅದು ಪ್ರೈವೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು. ಇಲ್ಲಿಂದ ಜಿಂಗ್ಮಸ್ ಮೂಲಕ ನಾವು ಟಿಕೆಟ್ ತೊಗೊಂಡಿದ್ದೆ ರಿಷಿಕೇಶ್ಗೆ. ಸೊ ಫೈನಲಿ ನಾವು ಇವಾಗ ಇದ್ದೀವಿ. ಎಕ್ಸ್ಪೋಷರ್ ಜಾಸ್ತಿ ಇದೆ ರಿಷಿಕೇಶಲ್ಲಿ. ಗೌರ್ಮೆಂಟ್ ಅವರ ಡಾರ್ಮೆಟ್ರಿ ಸಿಕ್ತು. ಸೊ ಅಲ್ಲಿ ಇವಾಗ ರೂಮ್ ಬುಕ್ ಮಾಡಿದ್ವಿ. ಸೊ 230 ರೂಪೀಸ್ ಸಮಥಿಂಗ್ ಆಗುತ್ತೆ. ರಿಷಿಕೇಶಿಗೆ ಬಂದು ರಿವರ್ ರಾಫ್ಟಿಂಗ್ ಮಾಡಿಲ್ಲ ಅಂದರೆ ಹೇಗೆ ಹೇಳಿ? ಅದಕ್ಕೆ ಟೈಮ್ ವೇಸ್ಟ್ ಮಾಡಿದೆ. ಮೊದಲು ರಿವರ್ ರಾಫ್ಟಿಂಗ್ ಹೋಗೋಣ ಬನ್ನಿ. ಇವಾಗ ಏನಾಗಿದೆ ಅಂದ್ರೆ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಅಂಡ್ 6 ಗಂಟೆ ಆಗಿದೆ. ಸೊ ರಿಷಿಕೇಶಲ್ಲಿ ಗಂಗಾ ಆರತಿ ನೋಡ್ಕೊಂಡು ಅದಾದ್ಮೇಲೆ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಕೇದಾರ್ನಾಥ್ಗೆ. ಸೊ ಬನ್ನಿ ಗಂಗಾ ಆರತಿ ನೋಡ್ಕೊಂಬ. ಇಲ್ಲಿ ಗಂಗಾ ಆರತಿ ಬರೀ ಆರತಿ ಅಲ್ಲ, ಅದೊಂದು ಹಬ್ಬ ಥರ ಆಚರಿಸ್ತಾರೆ. ಎಲ್ಲ ಸೇರಿ ಗಂಗಾ ಮಾತೆನ ಭಕ್ತಿಯಿಂದ ಬೇಡ್ಕೊತಾರೆ. ಹಾಗೆ ಗಂಗಾ ನದಿಲಿ ದೀಪ ಬಿಡ್ತಾರೆ, ಹಾಗೆ ಖುಷಿಯಿಂದ ಕುಣಿತಾರೆ. ನೆನಪಿರಲಿ, ಇದು ಬರೀ ಒಂದಿನದಲ್ಲ, 365 ದಿನವೂ ಇಲ್ಲಿ ಇದೇ ಥರ ಹಬ್ಬ ಇರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಫ್ರಮ್ ರಿಷಿಕೇಶಿಂದ ಇವಾಗ ಕ್ಯಾಬ್ ಹತ್ಕೊಂಡು ನಾವು ಸೋಮಪ್ರಾಯ ಕಡೆ ಹೊರಡಬೇಕು. ಸೊ ಕ್ಯಾಬ್ ಕೆಳಗಡೆ ಬಂದಿದೆ. ಸೊ ಬನ್ನಿ ಸೋಮಪ್ರಾಯಕ್ಕೆ ಹೋಗೋಣ. ಬೆಳಗ್ಗೆನೇ ಕೇದಾರ್ನಾಥ್ ಕಡೆ ಹೊರಟ ನಮಗೆ ಸ್ವರ್ಗನೇ ಕಣ್ಮುಂದೆ ಬಂತು. ನಿಜ ಹೇಳ್ತೀನಿ, ಹೋಗೋ ದಾರಿ ಅದು ಸ್ವರ್ಗ. ಒಂದಕ್ಕಿಂತ ಒಂದು ದೊಡ್ಡ ಬೆಟ್ಟ ಗುಡ್ಡ, ಮಧ್ಯದಲ್ಲಿ ನದಿ, ಪ್ರಾಣಿ ಪಕ್ಷಿ, ವಾಹ್, ಸ್ವರ್ಗ ಅಂತಲೇ ಹೇಳ್ಬೋದು. ಆದರೆ ಒಂದು ಸ್ವಲ್ಪ ಯಾಮಾರಿದ್ರೂ ನಮ್ಮ ಮೇಲೆ ಬೀಳೋ ಥರ ಇರೋ ಬೆಟ್ಟನ ನೋಡಿದ್ರೆ ಭಯ ಆಗುತ್ತೆ. ಫುಲ್ ಬೆಟ್ಟ ಕೊರ್ದೇನೆ ಇಲ್ಲಿ ರೋಡ್ಗಳನ್ನ ಮಾಡಿರ್ತಾರೆ. ಹೀಗೆ ಹೋಗ್ತಾ ನಮಗೆ ಮೊದಲು ಸಿಗೋದೆ ದೇವಪ್ರಯಾಗ್. ಇಲ್ಲಿ ಅಲಕ್ನಂದ ಮತ್ತು ಭಾಗೀರಥಿ 2 ನದಿನೂ ಒಂದಾಗಿ ಗಂಗಾ ಆಗಿ ನಮಗೆ ಮುಂದೆ ಸಿಗುತ್ತೆ. ನಮ್ಮ ದಾರಿಲಿ ಮುಂದೆ ಸಿಗೋದೆ ದಾರಿದೇವಿ ಮಂದಿರ್. ದಾರಿದೇವಿ ಮಂದಿರನ 2013ರಲ್ಲಿ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡ್ತಾರೆ. ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿದ ಹಿಂದೆನೇ ಪ್ರಳಯ ಆಗುತ್ತೆ ಕೇದಾರ್ನಾಥಲ್ಲಿ.
ದೇವಸ್ಥಾನನ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಕ್ಕೇ ಪ್ರಳಯ ಆಯಿತು ಅಂತ ಹೇಳಿ ದಾರಿದೇವಿ ಟೆಂಪಲ್ನ ಮತ್ತೆ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ. ದಾರಿದೇವಿ ಟೆಂಪಲ್ನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಸೋನ್ಪ್ರಾಯ ಕಡೆಗೆ. ಸೋನ್ಪ್ರಾಯಗಿಂದ ಶೇರಿಂಗ್ ಜೀಪ್ನಲ್ಲಿ ನಾವು ಬಂದಿದ್ದೆ ಗೌರಿಕೊಂಡ್ಗೆ. ಗೌರಿಕೊಂಡ್ ಪಾರ್ವತಿ ಶಿವನಿಗೋಸ್ಕರ ತಪಸ್ ಮಾಡಿದ ಜಾಗ ಇದು. ಸಂಜೆ ಆದರೆ -ಡಿಗ್ರಿ ಆಗುತ್ತೆ, ಅಂಥ ಚಳಿನೂ ಇಲ್ಲಿ ನಮಗೆ ಬಿಸಿ ನೀರಿನ ಕೊಂಡ ಸಿಗುತ್ತೆ. ಸೊ ಅಫಿಷಿಯಲಿ ಕೇದಾರ್ನಾಥ್ ಯಾತ್ರೆ ಇವಾಗಿಂದ ಸ್ಟಾರ್ಟ್ ಆಗ್ತಿದೆ. ಟೈಮ್ ಆಗೋಗಿದೆ, ಬಟ್ ಆದ್ರೂ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಗೌರಿಕೊಂಡಿಂದ ಇವಾಗ ಅಫಿಷಿಯಲ್ ಆಗಿ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಟ್ರೆಕ್ಕಿಂಗ್ ಏನಿರುತ್ತೆ ಅದನ್ನು ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ತೀರಾ.